ತಗೊಳ್ಳಿ ಸರ್. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೋಟು ಪತ್ಲು ಅವ್ರ ಗೆಳೆಯರು ಡಾಕ್ಟರ್ ಮತ್ತು ಗಸಗಸೆ ಜೊತೆ ಸೇರಿ ಟಿವಿ ಪ್ರೊಡ್ಯೂಸರ್ ಆಗೋ ನಿರ್ಧಾರ ಮಾಡಿದ್ದಾರೆ. ಇವರು ನಮ್ಮ ಮನರಂಜನೆಗೋಸ್ಕರ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದನ್ನ ನಮ್ಮ ಲೋಕಲ್ ಕೇಬಲ್ ಅಲ್ಲಿ ತೋರಿಸ್ತಾರೆ. ಇವ್ರದೆಲ್ಲಾನು ಪ್ರೋಗ್ರಾಮು ಹಿಟ್ ಆಗ್ಲಿ. ಎಷ್ಟೇ ಆಗ್ಲಿ, ಇವ್ರ ಹತ್ರ ನಂತರ ಒಬ್ಬ ಹೀರೋ ಇರ್ಬೇಕಾದ್ರೆ ಅವ್ರು ಹಿಟ್ ಆಗೇ ಆಗ್ತಾರೆ. ನಾ ಇವ್ರ ಎಲ್ಲಾ ಪ್ರೋಗ್ರಾಮ್ ನಲ್ಲೂ ಹೀರೋ ಆಗ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಎಲ್ಲ ಸೈಡ್ಗೆ ಬಂದ್ರು. ನನಗಿಂತ ಒಳ್ಳೆ ನಟ ಇನ್ನೊಬ್ಬ ಇಲ್ಲ. ನನ್ನ ಆಕ್ಟಿಂಗ್ ನ ಸ್ಯಾಂಪಲ್ ಪೀಸ್ ನೋಡಿ. ಹೊಗಳವರು ಹೊಗಳ್ತಾನೆ ಇರ್ತಾರೆ, ಆದ್ರೆ ನ್ಯಾಯ ಸಿಗೋದೇ ಇಲ್ಲ. ಅಯ್ಯೋ, ನಾನು ಯಾರಿಗೇನು ಕಡಿಮೆ ಬಿಡ್ರಿ. ನೋಡಿದ್ರೆ ನಾನು ಆಕ್ಟಿಂಗ್ ಮಾಡಿ ತೋರಿಸ್ತೀನಿ. ಬರ್ರಿ 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 ಅಣ್ಣ, ತಿನ್ನಿ ಬಿಸಿ ಬಿಸಿ ಸಮೋಸ. ಆದ್ರೆ ನೆನಪಿರ್ಲಿರಿ, ದುಡ್ಡಿದ್ರೆ ಮಾತ್ರ ಬರ್ರಿ, ಉದ್ರಿ ಕೇಳಬಾರ್ದು. ನನ್ ಕೂಡ ನನಗೆ ಹೇಳಿಯ ಇವತ್ತು ಕ್ಯಾಶ್ ಕೊಡ್ರಲ್ಲ, ನಾಳೆ ಹ್ಯಾಶ್ ಮಾಡ್ರಲ್ಲ, ತಿಳಿತೇನ? ಅಯ್ಯಮ್ಮ, ನೀವೇ ಹೇಳಿ, ನನ್ನ ಆಕ್ಟಿಂಗ್ ಎಲ್ಲರಿಗಿಂತ ಚೆನ್ನಾಗಿತ್ತೋ ಇಲ್ವೋ? ಹೆದರ್ಬೇಡಿ, ನಿಜ ಹೇಳಿ. ಟೆಲಿ ಕಮಾನ್ ಕಮಾನ್, ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ಬೋಲೋ. ಒಂದ್ ನಿಮಿಷ ಇರ್ರಿ. ಮೋಟು ಪತ್ಲು, ನೀವು ಚಿಂಗಮ್ಗೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಹೇಳಿ, ನನ್ನ ಆಕ್ಟಿಂಗ್ ಚೆನ್ನಾಗಿತ್ತಲ್ವಾ? ಇಲ್ ಬಿಡ್ರಪ್ಪ, ಎಲ್ಲರಿಗಿಂತ ಚಲೋ ಆಕ್ಟಿಂಗ್ ನಾನಾ ಮಾಡಿದ್ದು. ಬಾಯಿ ಮುಚ್ಕೊಂಡೋಗ, ಟೀ ಮಾರೋಗ. ಅರೆ, ನೀನು ಬಾಯಿ ಮುಚ್ಕೊಂಡಿರ, ಬಾಕ್ಸಿಂಗ್ ಮಾಡೋಗ ಮೊದ್ಲು. ಓಕೆ, ನೀವಿಬ್ರು ಹೋಗಿ, ನಾನೇ ಇನ್ನು ಆಕ್ಟಿಂಗ್ ಮಾಡೋದಿಲ್ಲಿ. ನನ್ನ ಎದುರಿಗೆ ಕಾಂಪಿಟೇಷನ್ ಬರ್ತೀರಾ? ನಿಮ್ಮ ಅಣ್ಣಗಾಯಿ ನೀರ್ಗಾಯಿ ಮಾಡ್ಬಿಡ್ತೀನಿ. ಹೋಗ್ರಾತೆ, ನೀವ್ ಯಾವ ಸೀಮೆ ಆಕ್ಟರ್ಗಳು? ಅಮ್ಮ, ಅಯ್ಯೋ, ಅಯ್ಯಮ್ಮ. ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬಾಕ್ಸರ್ ಅನ್ನು ಹೀರೋ ಮಾಡ್ದಾದ್ರೆ ನಾವೆಲ್ಲ ಸಖತ್ತಾಗಿ ಒದೆ ತಿನ್ಬೇಕಾಗುತ್ತೆ. ಚಿಂಗಮ್ ಮಾಡ್ಲಿಲ್ಲ ಅಂತಂದ್ರೆ ಜೈಲ್ಗೆ ಹೋಗ್ಬೇಕಾಗುತ್ತೆ. ಚಾಂಡನ್ ಮಾಡ್ಲಿಲ್ಲ ಅಂದ್ರೆ ಸಮೋಸ ಕೊಡೋದೇ ಇಲ್ಲ. ಈಗ ಏನು ಮಾಡೋದು ನಾನು? ಇದನ್ನೇ ಹೇಳೋದು. ಈ ಕಡೆ ಹುಲಿ, ಆ ಕಡೆ ಸಿಂಹ, ಮತ್ತೆ ಕೆಳಗೆ ದೊಡ್ಡ ಬಾವಿ ಅಂತ. ಪತ್ಲು, ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣೋ. ನೀನೇ ಏನಾದ್ರೂ ಯೋಚನೆ ಮಾಡೋ ಪ್ಲೀಸ್. ಐಡಿಯಾ. ನಮ್ಮ ಟಿವಿ ಪ್ರೋಗ್ರಾಮ್ ಹೆಸರು ಕ್ಷಮಿಸಿ, ನಾವು ಮಾಡೋದೆಲ್ಲ ತಮಾಷೆಗಾಗಿ. ನಾವೆಲ್ಲರೂ ಕದ್ದು ಮುಚ್ಚಿ ಶೂಟ್ ಮಾಡೋಣ. ನಾವು ಶೂಟಿಂಗ್ ಮಾಡ್ತಿದೀವಿ ಅಂತ ಅವ್ರು ಹೇಳೋದೇ ಬೇಡ. ಆಮೇಲೆ ನಾವು ಅದನ್ನ ಲೋಕಲ್ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ಬಿಡೋಣ. ಇದನ್ನೇ ಹೇಳೋದು. ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು ಅಂತ. ಇದಕ್ಕೆ ನಾವು ಯಾರಿಗೂ ಏನು ಕಾಸು ಕೊಡ್ಬೇಕಾಗೇ ಇಲ್ಲ ಅಲ್ವಾ? ಮೋಟು ಪತ್ಲು, ಒಂದ್ ಕೆಲಸ ಮಾಡ್ರಪ್ಪ. ನೀವಿಬ್ರು ಒಂದ್ ಟೀಮ್ ಮಾಡ್ಕೊಳ್ರಪ್ಪ. ನಾನು ಮತ್ತೆ ಗಸಗಸೆರಮ್ಮ ಒಂದ್ ಟೀಮ್ ಮಾಡ್ಕೊಳ್ತೀವಿ. ಬೇರೆ ಬೇರೆ ಜನಗಳನ್ನ ನಾವು ಶೂಟ್ ಮಾಡೋಣ. ಓಕೆ, ಶೂಟಿಂಗ್ ಮಾಡ್ತೀರಾ? ನನ್ನ ಹೀರೋ ಮಾಡಿ ಶೂಟಿಂಗ್ ಮಾಡ್ತೀರಾ? ನಾನೇ ಅದಕ್ಕೆ ಹೀರೋ, ನಾನೇ ಹೀರೋ. ಈಗ ನೋಡು, ಒಳ್ಳೆ ಕಾಮಿಡಿ ಸೀನ್ ಬರುತ್ತೆ. ತಗೋ ತಗೋ ತಗೋ, ನನ್ನ ಹೀರೋ ಮಾಡಲ್ಲ ಅಂತ್ಯಾ? ತಗೋ, ನಾನೇ ಹೀರೋ, ಹೀರೋ 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 ಹೀರೋ, ನಾನೇ 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 ನಾನೇ. ಯಾಕಂದ್ರೆ ಸುದ್ದಿಯಲ್ಲ, ಹೋಗೋ ಕಡೆ. ಮಮ್ಮಿ, ಓ ಅಯ್ಯೋ ಕಾಪಾಡಿ. ಹೋಗು, ಬೇಡ, ಹೋಗು. ಅಯ್ಯೋ, ನಾನು ಬಿದ್ದಾಗ್ತೇನೆ, ಬೇಡ. ಸುಮ್ನಿರೋ, ಬಾಕ್ಸರ್ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ ಆಗತ್ತೆ. ಅರೆ, ಬಾಕ್ಸರ್ ಹೇಗೋಗಿ ಕೇಳಿಸ್ಕೊತಾನೆ? ಅವ್ನು ಹೊರಗೆ ಬಂದ್ರೆ ತಾನೆ, ಅವನಿಗೆ ಹೊರಗೆ ಬರೋದಕ್ಕೆ ಧೈರ್ಯ ಇದ್ರೆ ತಾನೇ. ನಾನು ಬಂದಿದ್ದೀನಿ ಕಣೋ, ನಿನ್ನ ಎದುರುಗ ಇದ್ದೀನಿ. ಈಗ ನೀವು ನನ್ನ ಎದುರುಗ ಹೆಂಗಿರ್ತೀರ ನಾನು ನೋಡ್ತೀನಿ. ಹೌದೇ? ಅಯ್ಯೋ, 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 ಇದೇನಿದಪ್ಪ? ಅಯ್ಯೋ ಅಪ್ಪ, ಅಯ್ಯೋ ಅಪ್ಪ, ಡ್ಯಾಡಿ, ಅಯ್ಯೋ
ಏನಾಯ್ತು ಮೋಟು? ಯಾಕೋ ಹಿಂಗ್ ಆಡ್ತಿದ್ಯಾ ನೀನು? ಅರೆ ಅರೆ ನನ್ನ ಪ್ಯಾಂಟ್ ಅಲ್ಲಿ ಇಲಿ ಹೋಗ್ಬಿಟ್ಟಿದೆ. ಅಯ್ಯೋ ಇಲ್ಲ ಬೇಡ ಕಚ್ಚಬೇಡ. ಅಯ್ಯೋ ಕಾಪಾಡಿ, ಪ್ಯಾಂಟಲ್ಲಿ ಇಲಿ ಹೋಗ್ಬಿಟ್ಟಿದೆ. ಅಯ್ಯೋ ಕಾಪಾಡಿ. ಅಯ್ಯೋ ಸಾಕಾಗಲ್ಲ ನನ್ನ ಕೈಗೆ, ಪ್ಯಾಂಟಲ್ಲಿ ಇಲಿ ಹೋಗ್ಬಿಟ್ಟಿದೆ. ಡಾಕ್ಟರ್ ಮುನ್ಸ್ವಾಮಿ ಪ್ರಾಜೆಕ್ಟ್ರು ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡು, ತಿಂಗಮ್ ಸರ್ ಬರ್ತಾ ಇದ್ದಾರೆ. ಈಗ ನಾವು ಶೂಟಿಂಗ್ ಮಾಡೋಣ. ರೆಡಿ ಆಗಿರ್ ನೀನು. ಓಕೆ? ಅಯ್ಯಮ್ಮ, ಈ ರಸ್ತೆಯಲ್ಲಿ ಎಲ್ಲಿಂದ ಇಷ್ಟು ದೊಡ್ಡ ಬಂಡೆ ಬಂತು? ಇದರಿಂದ ಆಕ್ಸಿಡೆಂಟ್ ಆಗುತ್ತೆ. ನಾನು ಇದನ್ನ ಆ ಕಡೆ ತೆಗಿಬೇಕು. ಅಯ್ಯಮ್ಮ, ಇದೇನು ಆಶ್ಚರ್ಯ, ನಾನು ಯಾಕೆ ಇದನ್ನ ಟಚ್ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ? ನಾನು ಬಂಡೆಗಳ ಭೂತ. ರಾಜ, ಮತ್ತೆ ನೀನು ಬಂಡೆ ಭೂತಗಳನ್ನ ಮುಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ. ಅಯ್ಯಮ್ಮ, ಬಂಡೆ ಭೂತನ ಮೊದಲೇ ಸಾರಿ ಕೇಳ್ತಾ ಇದ್ದೀನಿ. ಸಾರಿ 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 ಸಾರಿ. ನಿನ್ ದಾರಿಗೆ ಅಡ್ಡ ಬರೋದಿಲ್ಲ ಪ್ಲೀಸ್. ನಾನು ಬಿಡೋದಿಲ್ಲ. ನೀನು ನಮಗೆ ಬಂಡೆ ಆಗ್ಬೇಕು. ಇಲ್ಲ, ದೂರ ಹೋಗು ಬಂಡೆ. ಬಂಡೆ ಸರ್, ದೂರ ಹೋಗು. ನನಗೆ ಬಿಟ್ಬಿಡಿ. ನನಗೆ ಬಂಡೆ ಆಗೋಕೆ ಆಸೆ ಇಲ್ಲ. ಅಮ್ಮಮ್ಮ, ಅಯ್ಯಯ್ಯೋ. ಅರೆ ಇನ್ಸ್ಪೆಕ್ಟರ್ ಆಗಿ ಇಟ್ಟು ಎದ್ರಕೊಂಡ್ಬಿಟ್ರೆ ಹೆಂಗೆ? ನೀವು ನಮ್ಮ ನಗರನ ಕಳ್ಳರನ್ನ ಹೆಂಗ್ ಕಾಪಾಡ್ತಿರೋ ಏನೋ ದೇವ್ರಿಗೆ ಗೊತ್ತು. ನಾವು ತೋರಿಸ್ತೀನಿ ನಮ್ ನಗರನ ಹೇಗ್ ಕಾಪಾಡ್ತೀನಿ ಅಂತ. ಬಾಯ್ಲಿ ತಗೋ ತಗೋ ಕರಾಟೆ. ಬೇಕಾ ಬೇಕಾ ಇನ್ನು ಬೇಕಾ ಬೇಕಾ? ಅಯ್ಯೋ ಸಾಕಾಗೋಯ್ತು. ಅಯ್ಯೋ ನಡಿ, ಚಹಾ ಕುಡ್ಕೊಂಬರೋಣ ಬತ್ಲು. ಭೂತಗಳು ಟೀ ಕುಡಿಯೋದಿಲ್ಲ. ಬಾಯಿ ಮುಚ್ಕೊಂಡು ನಡಿ. ನನಗೆ ಸಮೋಸ ತಿನ್ಬೇಕು. ನಾ ಮನುಷ್ಯನಾಗಿದ್ದಾಗ ಇಲ್ಲಿ ಬಂದೆ ಸಮೋಸ ತಿಂತ ಇದ್ದೆ, ಗೊತ್ತಾ? ನಿಜ ಗೊತ್ತು. ಬಾಯಿ ಮುಚ್ಚು, ಇಲ್ಲಾಂದ್ರೆ ಧರ್ಮ ದಟ್ ಬೀಳುತ್ತೆ. ಅರೇ ನೀವಿಬ್ರೆ ನನ್ ಹೆದರ್ಸ್ತಾ ಇದಾರೇನ? ನಾನು ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಇವತ್ತು ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತಲೇ. ನಾವು ತಮಾಷೆ ಮಾಡ್ತಿದ್ವಿ ಅಷ್ಟೇ ಅಣ್ಣ. ಆರಾಮಾಗಿ ಬಂದ್ರೆ ವಿಷಯ ತಿಳಿಸ್ರಲಿ. ನೀವಿಬ್ರು ಇಲ್ಲಿ ಏನ್ ಮಾಡ್ತಿದ್ದೀರಿ ಅಂತ. ಮೊದಲೇ ಸರಿ ಎಷ್ಟು ಕೂಲಾಗಿ ನಮ್ಮಿಬ್ಬರು ಮಾತಾಡ್ತಾ ಇದ್ಯಾ. ಇಷ್ಟೇ ಚೆನ್ನಾಗಿ ಸ್ವಲ್ಪ ಸಮೋಸನೂ ಕೊಟ್ಬಿಟ್ರೆ ಅದರಷ್ಟು ಖುಷಿ ಇನ್ನೊಂದು ಇರ್ತಿರ್ಲಿಲ್ಲ ಅಣ್ಣ. ಅಯ್ಯ, ನೀನ್ ಚಹಾನ ಕೊಡಿಸ್ತೀನಿ, ಸಮೋಸನ ತಿನ್ನಿಸ್ತೀನಿ. ಸ್ವಲ್ಪ ಹೊತ್ತಿಲ್ ಕುಂದ್ರ ಆಯ್ತೇನ? ಅಣ್ಣ, ಏನೋ ಸುಟ್ಟಾಗಿರೋ ವಾಸನೆ ಬರ್ತಾ ಇದೆಯಲ್ಲ. ಅಯ್ಯ ಇಲ್ಲಲ್ಲ, ನಿನ್ ಕಡೆಯಿಂದ ಏನೋ ಬರ್ತದ. ಫ್ರೆಂಡ್ಸ್, ಈಗ ನಮ್ ಪ್ರೋಗ್ರಾಮ್ ಶುರು ಆಗುತ್ತೆ ನೋಡಿ. ಮತ್ತೆ ನಮ್ ಪ್ರೋಗ್ರಾಮ್ ಹೆಸರು ಕ್ಷಮಿಸಿ. ಇದೆಲ್ಲ ಬರೀ ತಮಾಷೆಗಾಗಿ ಅಂತ. ನಾವಿದ್ರಲ್ಲಿ ನಿಮ್ಮೆಲ್ರೂ ಹೀರೋ ಮಾಡ್ಬಿಟ್ಟಿದೀವಿ. ಶೂಟಿಂಗ್ ಯಾವಾಗ ಮಾಡಿದೆ ನೀನು? ಗೆಳೆಯ, ನಾವಿದ್ರಲ್ಲಿ 2 ಗ್ರೂಪ್ ಮಾಡಿದ್ದು. ಒಂದ್ ಗ್ರೂಪ್ ಮೋಟು ಪತ್ಲು ನಿಮ್ಮನ್ನ ಶೂಟ್ ಮಾಡ್ತಾ ಇದ್ರು. ನಾವು ದೂರ ನಿಂತ್ಕೊಂಡು ನಿಮ್ಮೆಲ್ರೂ ಶೂಟ್ ಮಾಡ್ತಾ ಇದ್ದು. ಹೆಂಗಿದೆ ನಮ್ಮ ಐಡಿಯಾ? ಅದ್ ನಾನು ಏನ್ ಮಾಡಿದ್ರು ನೀವು? ನಾನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಸೂಪರಪ್ಪ. ನೀವಿದ್ರಲ್ಲಿ ನನ್ನ ಹೀರೋ ಮಾಡಿಲ್ಲ, ಹೀರೋ ಮಾಡ್ಬಿಟ್ಟಿದ್ದೀರಾ. ಅಯ್ಯಮ್ಮ, ಇಲ್ಲ 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 ಇಲ್ಲ. ಅಯ್ಯೋ ಅಬ್ಬೋ. ಐ ಅಯ್ಯೋ
ಸ್ನೇಹಿತರೆ, ಕೋಪ ಮಾಡ್ಕೊಬೇಡ್ರಪ್ಪ. ಈ ಶೋ ಹೆಸರನ್ನೇ ಕ್ಷಮಿಸಿ ನಾವು ಮಾಡೋದೆಲ್ಲ ತಮಾಷೆಗಾಗಿ ಅಂತ. ಈಗ ನೋಡ್ರಪ್ಪ, ನಾನು ಗಸಗಸರಾಮ ಏನ್ ಶೂಟ್ ಮಾಡಿದೀವಿ ಅಂತ. ಮೋಟು, ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ಕೋಪ ಮಾಡ್ಕೊಬಿಡಪ್ಪ ಈ ತಮಾಷೆಗೆ. ಡಾಕ್ಟರ್ ಮುನ್ಸ್ವಾಮಿ, ನಮ್ಮನೆ ನೋಡಿ ಯಾವ ಸ್ಥಿತಿಗೆ ಬಂದಿದೆ. ಕಿಟ್ಕು ಈ ಬಾಗ್ಲೆಲ್ಲ ಕೈಗೆ ಬಂದ್ಬಿಟ್ಟಿದೆ. ನಮ್ಮ ಅಂಗಡಿ ಮಾಲೀಕ ಅದು ಸರಿ ಮಾಡ್ಕೊಳಲ್ಲ ಅಂತಿದ್ದಾನೆ. ದೊಡ್ಡಣ್ಣ, ಸಹಾಯ ಮಾಡಿ ಪ್ಲೀಸ್. ನಾವು ಈ ಭಯಾನಕ ಜಗತ್ತಲ್ಲಿ ಎಲ್ಲಿ ಅಂತ ಹೋಗೋದಣ್ಣ, ಹೇಳಿ. ಓ ಗೆಳೆಯ, ನನ್ನ ಜೀವದ ಗೆಳೆಯ ಮೋಟು, ನೀವೇನು ಯೋಚನೆ ಮಾಡ್ಬೇಡ್ರಪ್ಪ. ನಾನ್ ನಿಮ್ಗೆ ಹ್ಯೂಮನ್ ಹೌಸ್ ಕೊಡ್ತೀನಿ. ಹ್ಯೂಮನ್ ಹೌಸ? ಹೌದು ನನ್ನ ಗೆಳೆಯ, ಅದು ಮನುಷ್ಯರ ತರನೇ ಇರುತ್ತೆ. ಎಲ್ಲಿಗೆ ಬೇಕಾದ್ರೂ ಹೋಗುತ್ತೆ, ಮಾತಾಡುತ್ತೆ. ನೀನ್ ಎಲ್ಲಿಗೆ ಬೇಕಾದ್ರೂ ಅಲ್ಲಿಗೆ ಅದನ್ನ ಕರ್ಕೊಂಡು ಹೋಗ್ಬೋದು. ದೊಡ್ಡಣ್ಣ, ಎಲ್ಲಿ ಆ ಮನೆ? ಎಲ್ಲಿದೆ ಆ ಮನೆ? ಬೇಗ ಕೊಡಿ ಪ್ಲೀಸ್. ನನಗೆ ತಡ್ಕೊಳಕ್ಕಾಗ್ದಲ್ಲ, ಕೊಟ್ಬಿಡಿ ಅಣ್ಣ ಬೇಗ. ಗುಡ್ ಮಾರ್ನಿಂಗ್ ಡಾಕ್ಟರ್ ಮುನ್ಸ್ವಾಮಿ. ಓಯ್ ಗೆಳೆಯ, ಇದ್ರ ಹೆಸರು ಮಲ್ಲೇಶ. ಇದು ಮಾತಾಡುತ್ತೆ ಕಣಪ್ಪ. ಒಂದು ವಿಷಯ ಗಮನದಲ್ಲಿಟ್ಕೊಳ್ರಪ್ಪ, ಇದಕ್ಕೆ ಕ್ಲೀನ್ ಅಂದ್ರೆ ಬಹಳ ಇಷ್ಟ. ಆದ್ರೆ ನೀವು ರಾತ್ರಿ ಹೊತ್ತು ಲೇಟ್ ಆಗಿ ಬಂದಾಗ ಎಂಟ್ರಿ ಫೀಸ್ ಇಲ್ದೆ ನಿಮ್ನ ಒಳಗ್ ಬಿಡಲ್ಲಪ್ಪ. ಎಂಟ್ರಿ ಫೀಸು 50 ರೂಪಾಯಿ ಅಷ್ಟೇನಪ್ಪ. 50 ರೂಪಾಯಿ ಎಂಟ್ರಿ ಫೀಸ್? ಇದು ತನ್ನ ಮೇಂಟೆನೆನ್ಸ್ಗೆ ಎಂಟ್ರಿ ಫೀಸ್ ತಗೊಳುತ್ತೆ. ನೀವು ಇದಕ್ಕೆ ದಿನಕ್ಕೆ ಬಾಡಿಗೆನೂ ಕೊಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಅಷ್ಟೇನೆ. ನಮಗ್ ಒಪ್ಪಿಗೆ ಇದೆ. ನಡಿ ಬದ್ಲು, ಇದನ್ನ ತಗೊಂಡೋಗೋಣ. ಮತ್ ನಾವ್ ಇದನ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ ಎತ್ಕೊಂಡು ಹೋಗ್ಬೋದಲ್ಲ. ಹೋಗೋಣ. ಗೆಳೆಯ ಅಲ್ಲ, ನೀನು ಬಾಡಿಗೆದಾರ. ಸ್ನೇಹ ಸರಿ ಸಮಾನರ ಜೊತೆ ಆಗುತ್ತೆ. ಓನರು ಬಾಡಿಗೆದಾರನ ಮಧ್ಯೆ ಅಲ್ಲ. ಏ ಮೋಟು, ಇದೆಂತ ಮನಿನ್ಲಿ? ನಿನ್ ಜೊತೆ ತಗೊಂಡ್ ಹೋಗ್ತಿದೆಯಲ್ಲ ಈ ಮನಿನ? ಅಯ್ಯೋ, ಇದನ್ನ ಡಾಕ್ಟರ್ ಅಂತ ತಗೊಂಡ್ ಬಂದ್ವಿ. ನಮ್ಗಿನ್ನು ಮನೆ ಬಗ್ಗೆ ಯಾವ ಚಿಂತೆನೂ ಮಾಡ್ಬೇಕಾಗಿಲ್ಲ, ಇಲ್ಲೇ ಇರ್ತೀವಿ. ಮಿಸ್ಟರ್ ಮಲ್ಲೇಶ, ಬೇಗ ಬಾಗಿಲ್ ತೆಗೆ, ನಾವ್ ಒಳಗಡೆ ಹೋಗ್ಬೇಕಪ್ಪ. ಎಂಟ್ರಿ ಫೀಸು 50 ರೂಪಾಯಿ. ಪಕ್ಕದಲ್ಲಿ ಹುಂಡಿ ಇದೆ, ಅದ್ರೊಳಗೆ ಹಾಕು. ಡಾಕ್ಟ್ರನ್ನ ಸುಮ್ನೆ ತಮಾಷೆಗೆ ಹೇಳ್ತಾ ಇದ್ರೇನೋ ಅಂತ ಅನ್ಕೊಂಡೆ ಕಣೋ ಬದ್ಲು. ಅಯ್ಯೋ, ನಿಜವಾಗ್ಲೂ ಕೊಡ್ಬೇಕು ಅಂತಿದ್ರೆ ಸಾಯಂಕಾಲ ಕೊಡ್ತೀವಿ. ಸಾಯಂಕಾಲ ಕೊಡ್ಲಿಲ್ಲ ಅಂದ್ರೆ? ನೀನೇನು ಯೋಚನೆ ಮಾಡ್ಬೇಡಪ್ಪ, ನಮಗ್ ಸಿಕ್ಕಾಪಟ್ಟೆ ಸ್ನೇಹಿತರಿದ್ದಾರೆ. ನಾವು ಕೊಡ್ಲಿಲ್ಲ ಅಂದ್ರೆ ಅವ್ರು ಕೊಡ್ತಾರೆ. ಸರಿ, ಸ್ನೇಹಿತರು ಕೊಡ್ತಾರಾ? ನಡಿ ನೋಡೋಣ, ಈ ಮನೆ ಒಳಗಡೆ ಏನೇನಿದೆ ಅಂತ ಹುಡ್ಕ ಬರೋಣ. ಬಾರ ಬದ್ಲು. ಸಖತ್ತಾಗಿದೆ. ಎಲ್ಲಾನು ಇದೆಯಲ್ಲಪ್ಪ. ನೋಡು. ಶೂನ ಇಲ್ಲ ಬಿಟ್ಬಿಟ್ಟೋಗಿ. ಶೂ ಇಂದ ಕೊಳೆ ಬರುತ್ತೆ, ಕೊಳೆಯಿಂದ ರೋಗ ಬರುತ್ತೆ. ಅಷ್ಟು ಜ್ಞಾನ ಇಲ್ವಾ ನಿಮ್ಗೆ? ಅಯ್ಯೋ, ಒಟವಟ ಅನ್ನೋದು ನಿಲ್ಸಪ್ಪ. ನಾವು ಚಪ್ಪಲಿ ಎಲ್ಲ ಬಿಚ್ಚಕ್ಕಿಲ್ಲ ಹಂಗೆಲ್ಲ. ಅಯ್ಯೋ, ಈ ಓನರ್ ಕಿರಿಕೋನರಪ್ಪ. ಅಯ್ಯೋ, ಓನರ್ ಸಾಹೇಬ್ರೆ ಬಿಟ್ಬಿಡಿ. ಯಾಕೆ ಕೊಟ್ಟು ಚೆಕ್ತಾ ಇದ್ದೀರಾ? ಚಪ್ಪಲಿ ಬಿಟ್ಟಿದ್ದೀನಲ್ಲಪ್ಪ. ಸಾರಿ, ಇನ್ನೊಂದ್ಸರಿ ಇಂದ ತಪ್ಪು ಮಾಡಲ್ಲ ಮಲ್ಲೇಶ. ಅಯ್ಯಯ್ಯೋ, ಹೊಡಿಬೇಡ ಕಣ, ಬಿಟ್ಬಿಡ.
ಮನೆ ಕಸ ಗುಡ್ಸಕ್ಕೆ ಸರ್ಸಕ್ಕೆ ಏನ್ ಕೆಲಸದವ್ರು ಬರ್ತಾರ? ನಾವೇ ಒಗ್ಕೊಳ್ತೀವಿ ಸರ್. ಮತ್ ಯಾಕೆ ಕೊಳೆ ಬಟ್ಟೆನೆಲ್ಲ ಅಡಿಗೆ ಮನೇಲಿ ಹಾಕೋಗಿದ್ದೀರಾ? ಅದರಿಂದ ಜಿರ್ಲೆಗಳು, ನೊಣಗಳು, ಇರುವೆಗಳು ಎಲ್ಲ ಬರುತ್ತೆ. ಅಷ್ಟು ಗೊತ್ತಾಗಲ್ವಾ? ಅಯ್ಯೋ, ಕಷ್ಟ ಆದ್ರೆ ನೀವೇ ಬಟ್ಟೆ ಒಕ್ಕೊಂಬಿಡಿ ಸ್ವಾಮಿ. ಅದು ನುಗ್ಗದಲ್ಲ, ನಾನ್ ನಿಮ್ಮನ್ನು ಒಗಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಹೇಳು, ಬಟ್ಟೆ ಒಗಿತೀರೋ ಇಲ್ವೋ? ಬಾಗ್ಲು ತೆಗಿಯಪ್ಪ, ನಾನು ಒಳಗ್ ಬಂದು ಎಲ್ಲ ಒಗದ್ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಎಂಟ್ರಿ ಫೀಸ್ ಕೊಡು ಮೊದ್ಲು. ಈಗ ದುಡ್ಡಿಲ್ಲಪ್ಪ, ನಾವು ದುಡ್ಡು ತಗೊಳೋದಕ್ಕಂತಾನೆ ಹೋಗ್ತಾ ಇದೀವಿ. ಈಗ ಹೇಳಪ್ಪ, ಬಟ್ಟೆ ಒಗೆಯೋದಕ್ಕೆ ಡೋರ್ ಓಪನ್ ಮಾಡ್ತೀಯೋ ಇಲ್ವಾ ನಾವೇ ಒಳಗಡೆ ಹೋಗೋಣ? ಕೋಳೆನೆಲ್ಲ ಬಿಟ್ಬಿಟ್ಟು ಹಂಗೆ ಹೋಗೋದಕ್ಕೆ ನಾನ್ ಬಿಡಲ್ಲ. ಅಯ್ಯೋ, ವಿಚಾರಿಸ್ಕೊತೀನಿ ನಾ. ಡಾಕ್ಟರ್ ಮುನ್ಸಮೇಣ ಅಂತ ಹೋಗ್ಬರ್ತೀನಿ ನೋಡು. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಈ ಮನೆ ಮಾರಿ ಕೋಟ್ಯಾಧಿಪತಿ ಆಗ್ತಾನೆ ಈ ಡಾನ್. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ನೀವು? ಅದು ಚಿಂತೆ ಬಿಡು, ಇನ್ನು ನಾನು ಕೋಟ್ಯಾಧಿಪತಿ ಆಗೋ ಕನ್ಸ್ ಕಾಣೋ. ಕಪ್ಪು ಬಿಳುಪು ಚಿತ್ರದ ಕಾಮಿಡಿಯನ್ಸ್ಗಳ ನಾನು ಮನೆನ ಮಾಡ್ತೀನಿ, ಮತ್ತೆ ಕೋಟ್ಯಾಧಿಪತಿ ಆಗ್ತೀನಿ. ಅರೇ ಜಾನಣ್ಣ, ನೀನು ದೊಡ್ಡ ದೊಡ್ಡ ಬ್ಯಾಂಕ್ನಾಗ ಎಂಟ್ರಿ ಮಾಡ್ತೀಯಪ್ಪ, ಆದ್ರೆ ಇದ್ರೊಳಗೆ ಹೋಗೋದು ಅಷ್ಟು ಸುಲಭ ಅಲ್ಲಪ್ಪ. ಜಾನ್ಗೆ ಚಾಲೆಂಜ್ ಮಾಡ್ತೀನಲ್ಲೇ, ನೀ ತುಂಬಾ ದಡ್ಡ. ನೀ ನನ್ನ ಟ್ಯಾಲೆಂಟ್ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ತುಂಬಾ ಇನ್ನೋಸೆಂಟ್ ಕಣೋ ನೀನು. ಕಂಡ್ಕಂಡವ್ರೆಲ್ಲ ಮನೆ ಒಳಗ್ ಬರೋ ಹಾಗಿಲ್ಲ. ನಾವು ಮೋಟು ಬದಲು ಫ್ರೆಂಡ್ಸು, ಸ್ಟ್ರೇಂಜರ್ಗಳಲ್ಲ ಸ್ವಾಮಿ. ನೀವು ಅವ್ರ ಸ್ನೇಹಿತರ? ಥ್ಯಾಂಕ್ ಯು. ಶೂ ಚಪ್ಪಲಿ ಬಿಚ್ಚಾಕಿ ಬೇಗ. ಅಯ್ಯೋ, ಮೋಟು ಪತ್ರದ ಎಂಟ್ರಿ ಫೀಸ್ 50 ರೂಪಾಯಿ ಬಾಕಿ ಇದೆ. ಅವನು ಹೇಳ್ತಾ ಇದ್ದ, ನಾವು ಕೊಡ್ಲಿಲ್ಲ ಅಂದ್ರೆ ನಮ್ಮ ಸ್ನೇಹಿತರು ಕೊಡ್ತಾರೆ ಅಂತ. ಮೊದ್ಲು ಕೊಡು, ಅದನ್ನ ಕೊಡು. 50 ರೂಪಾಯಿ ಕೊಡು. ನಾನೇ ಡಾನ್. ಮತ್ತೆ ಡಾನ್ 1 ರೂಪಾಯಿನೂ ಕೊಡೋದಿಲ್ಲ, ಬರೀ ತಗೊಳ್ತಾನಷ್ಟೇ. ಅಯ್ಯೋ, ಅರೇ ದೇವ್ರೇ, ಅಯ್ಯಯ್ಯೋ, ನಾ ಕಳ್ತನ ಮಾಡಿ ದುಡ್ಡು ದುಡಿತೀನಿ. ಬೆಳಗ್ಗೆ ದುಡ್ಡು ತಗೊಂಡ್ ಬಾ ಅಂತಂದ್ರೆ ಎಲ್ಲಿಂದ ತರ್ಲಿ ನಾನು? ರಾತ್ರಿ ತಾನೇ ಕಳ್ತನ ಮಾಡಕ್ ಸಾಧ್ಯ? ಹೇಳಿ ಸ್ವಾಮಿ. ಈಗ ಇವನು ನನ್ನ ಹತ್ರ ದುಡ್ಡು ಕೇಳ್ತಾನ. ನಾನು ಲೆಕ್ಕದಲ್ಲಿ ಇವನಿಗಿಂತ ಬಹಳ ಹುಷಾರದೀನಿ ಅಂತ ಇವನಿಗೆ ಗೊತ್ತಿಲ್ಲ. ನೋಡ್ತೀರ ಹ್ಯಾಂಗ್ ಕನ್ಫ್ಯೂಸ್ ಮಾಡ್ತೀನಿ ಅಂತ. ನಾನು ನಿನ್ನ ದುಡ್ಡು ನೀನೇ ವಾಪಸ್ ಕೊಡಬೇಕು, ಹಂಗೆ ಮಾಡ್ತೀನಿರ. ಏಯ್ಯ, ನೀನೇನು ಯೋಚನೆ ಮಾಡ್ತಿದ್ಯಾ? ಈಗ ನಿನ್ನ ಸರದಿ. ದುಡ್ಡು ಕೊಡ್ತೀಯೋ ಇಲ್ಲ ತಮಾಷೆ ತೋರಿಸ್ಲೋ? ಅಲ್ಲ, ತಗೊಳ ಹಾಗಿದ್ರೆ ಒಂದು ದಿನದ ದುಡ್ಡು ಯಾಕೋ ಕೇಳ್ತಾ ಇದ್ಯಾ? ನಮ್ಮ ಮೋಟು ಪತ್ಲು 10 ವರ್ಷ ಇಲ್ಲಿದ್ರೆ ಎಷ್ಟಾಗುತ್ತೆ ಅನ್ನೋದನ್ನ ನೀನು ಸ್ವಲ್ಪ ಥಿಂಕ್ ಮಾಡಿ ನೋಡೋಣ. ಪೂರ್ತಿ ರೊಕ್ಕ ಇಸ್ಕೋ ಅವ್ರು ಕೂಡ ಕಲೆಕ್ಟ್ ಮಾಡ್ಬಿಡಪ್ಪ. ನೀ ಯಾಕೆ ದಿನ ಅಂತ ರೊಕ್ಕ ಕೇಳ್ತೀವಿ ಅವ್ರು ಕೂಡ? 50 ರೂಪಾಯಿ ದಿನಕ್ಕೆ ಅಂತಂದ್ರೆ 10 ವರ್ಷಕ್ಕೆ ಎಷ್ಟಾಗ್ತದೆ? ಮತ್ತು ಅದಕ್ಕೆ 10% ಇಂಟ್ರೆಸ್ಟ್ ಹಾಕಿ ಸರಿಯಾಗಿ ಎಣಿಸ್ ನೋಡಿ, ಆಗ ಎಷ್ಟಾಯ್ತದೆ ಅಂತ. ಪ್ರತಿ ವರ್ಷ ಅದ್ರ ಇಂಟ್ರೆಸ್ಟ್ಗೆ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಸೇರಿಸಿ ಹೇಳಬಾ, ಆಗ ಎಷ್ಟಾಗ್ತದೆ ಅಂತ ತಿಳಿ. 10 ಲಕ್ಷ ರೂಪಾಯಿ. ನೋಡ್ದೇನ, ನಾನು ನಿನಗೆ ಎಷ್ಟು ಈಸಿಯಾಗಿ ಲೆಕ್ಕ ಹೇಳ್ಕೊಟ್ಟೆ. ಈಗ ಮೋಟು ಪತ್ತು ಬಂದ್ ಕೂಡ್ಲೆ ಪೂರ್ತಿ 10 ಲಕ್ಷನ ಇವತ್ತು ತಗೊಂಡು ಬಾ ಅಂದ್ಬಿಡು. ಅವ್ರ ಹತ್ರ ಅಲ್ಲ, ಅವ್ರ ಸ್ನೇಹಿತರ ಹತ್ರ. ನೀವು ಕೊಡಿ 10 ಲಕ್ಷ, ಇಲ್ಲ ಅಂದ್ರೆ ಹೋಗೋದಕ್ಕೆ ಬಿಡೋದಿಲ್ಲ. ನೋಡ್ರೆ ನಿಮ್ಮ 50 ರೂಪಾಯಿ. 50 ರೂಪಾಯಿ ಅಲ್ಲ, 10 ಲಕ್ಷ ಕೊಡು. ಪೂರ್ತಿ 10 ಲಕ್ಷ ರೂಪಾಯಿ ಒಂದೇ ಸರಿ ಸೆಟ್ಲ್ ಮಾಡ್ಬೇಕೀಗ. ಅಯ್ಯೋ, 10 ವರ್ಷ ಕಳೆದ್ರು 10 ಲಕ್ಷ ಆಗೋದಿಲ್ಲ. ಇದೇನ್ ನ್ಯಾಯನಪ್ಪ? ಬಡ್ಡಿ, ಬಡ್ಡಿ ಮೇಲ್ ಬಡ್ಡಿ, ಬಡ್ಡಿ ಮೇಲ್ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಅದ್ರ ಮೇಲೊಂದು ಬಡ್ಡಿ, ಇದೆಲ್ಲ ಸೇರಿದ್ರೆ 10 ಲಕ್ಷ ಅಲ್ಲ 10 ಕೋಟಿ ಆಗಿದೆ. 10 ಕೋಟಿ ಅಲ್ಲ,
10 ರೂಪಾಯಿನ ಕೊಡೋದಿಲ್ಲ ನಿನಗೆ. ದೊಡ್ಡಣ್ಣ ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ. ನಿನ್ ದೊಡ್ಡಣ್ಣ ಆಮೇಲೆ ಸಮಜಾಯಿಸಿ ಹೇಳ್ತಾನೆ, ಈಗ ನಾನ್ ನಿನಗ್ ಸಮಜಾಯಿಸಿ ಹೇಳ್ತೀನಿ. ಮೊಟ್ಟು ಬದ್ಲು ನಿಲ್ರಪ್ಪ. ಗೆಳೆಯ, ಮಿಷಿನ್ ಅಲ್ಲಿ ಒಂದು ಕೆಂಪು ವೈರ್ ಇದೆಯಪ್ಪ, ಅದನ್ನ ಕಟ್ ಮಾಡ್ಬಿಡು, ಅದೆಲ್ಲ ಸರಿ ಹೋಗುತ್ತೆ. ಇದು ನಡೆಯೋದು, ಮಾತಾಡೋದು, ಓಡೋದು ಎಲ್ಲ ನಿಂತೋಗುತ್ತಪ್ಪ. 10 ಕೋಟಿ ಕೊಡು, 10 ಕೋಟಿ ಕೊಡು. ಕಬಡ್ಡಿ. ಅಯ್ಯೋ ಕಬಡ್ಡಿ ಕಬಡ್ಡಿ. ಮೋಟು ನೀನ್ ಹಿಂಗೆ ಓಡ್ತಾನೆ ಇರೋ, ನಾನು ಮೆತ್ತಗೆ ಒಳಗೋಗ್ಬಿಟ್ಟು ಆ ಬಾಕ್ಸಲ್ಲಿ ರೆಡ್ ವೈರ್ ಕಟ್ ಮಾಡ್ಬಿಡ್ತೀನಿ. ಮಾಡು ಹಂಗೆ. ನಿಮ್ಮಿಬ್ಬರು ನಾನು ಕಷ್ಟದಲ್ಲಿದ್ದೀನಿ. ನಿಮ್ಮನ್ನ ನಾನು ಸುಮ್ಮನೆ ಬಿಡೋದೇ ಇಲ್ಲ ಇವತ್ತು. ನಿಲ್ಸಿ ನಿಲ್ಸಿ, ನಾನು ಈ ಮನೆ ಸರಿ ಮಾಡಬೇಕು. ನಿಲ್ಸಿ. ಅಯ್ಯೋ ಅಮ್ಮ. ಹಂಗೆ ಹಾಕು ಹಾಕು ಅವನಿಗೆ. ಅರೆ ಅಯ್ಯೋ ಅರೆ ಬೇಗ ಬೇಗ ಪತ್ನಿ ಎಲ್ಲಿದ್ಯಾ ಬಾರೋ. ಅಯ್ಯಪ್ಪ, ಗೆದ್ದೆ ಗೆಲ್ತೀವಿ ನಾವು, ಗೆದ್ದೆ ಗೆಲ್ತೀವಿ, ಗೆದ್ದೆ ಗೆಲ್ತೀವಿ. ಥ್ಯಾಂಕ್ ಯು. ಓಯ್ ಪತ್ಲು, ನೀ ತುಂಬಾ ಒಳ್ಳೆ ಕೆಲಸ ಮಾಡ್ದಪ್ಪ. ಇಲ್ಲಾಂದ್ರೆ ಇವ್ರಿಗೆಲ್ಲ ಜೀವ ಹೋದ ಶಿಕ್ಷೆ ಆಗ್ಬಿಡೋದು. ಲೈಫ್ ಲಾಂಗ್ ಒಳಗೆ ಇರ್ಬೇಕಾಗಿತ್ತು. ಚಚ್ಚಿ ಇವ್ರನ್ನ ಚೆಕ್ಕಾಕ್ಬಿಡಿ. 1000 ಕೋಟಿ ಕೊಡಿ, 1000 ಕೋಟಿ ರೂಪಾಯಿ ಕೊಡಿ, ಇಲ್ಲಾಂದ್ರೆ ನಿಮ್ನ. ಅಯ್ಯೋ ಬರ್ತಾ ಓಡಿ